ಹಲೋ ಫ್ರಮ್ ಟ್ರಾವೆಲ್ ಜೋಡಿ. ಸೊ ಇವತ್ತು ನಾವು ಬಂದಿರೋದೇ ನಮ್ಮ ಸುರಾ ಸ್ಟೇಸ್ ಮೂಡಿಗೇರಿ ಗೌಡೆಹಳ್ಳಿ ಹತ್ರ ಲೊಕೇಟ್ ಆಗಿರುವಂತಹ ಸ್ಟೇ. ಸೊ ಇವತ್ತು ನಮಗೆ ಇಲ್ಲಿ ಕೊಲಾಬ್ ಇತ್ತು, ಬಂದಿದ್ವಿ, ಎಲ್ಲ ಪ್ಲೇಸಸ್ನ ಕವರ್ ಮಾಡಿದ್ವಿ. ನಾವು ಇವಾಗ ಕರೆಂಟ್ಲಿ ನೆಕ್ಸ್ಟ್ ಡೇ ಅಲ್ಲಿ ಮಾರ್ನಿಂಗ್ಗೆ ಈ ಥರ ಒಂದು ಬ್ಯೂಟಿಫುಲ್ ತೋಟ ಕರ್ಕೊಂಬಂದಿದ್ದಾರೆ ಇವರು. ಇದು ಕಾಫಿ ಎಸ್ಟೇಟ್ ಅಂತೆ, ಸಖತ್ತಾಗಿದೆ. ಈ ಥರ ಅಡ್ವೆಂಚರ್ಸ್ನ ನೋಡಿಲ್ಲ ನಾವು, ಅದೆಲ್ಲ ಬೂಟ್ಸ್ ಬೇರೆ ಹಾಕೋಬಿಟ್ಟಿದ್ದೀವಿ. ಇಲ್ಲಿ ಬರೋದಕ್ಕೆ ಸಾಹಸ ಮಾಡಿದ್ವಿ ಅಂತ ನಾವು ತೋರಿಸ್ತೀವಿ, ಚೆಕ್ ಮಾಡಿ. ನವಿಲ್ ಕೂಗ್ತಾ ಇದೆ ಇಲ್ಲಿ ಇನ್ನೂ ಒಂದು, ಆದರೆ ಭಯ ಹೋಗೋದಿಕ್ಕೆ ಅಲ್ಲಿಗೆ. ಅದೇ ಇಲ್ಲಿಗೆ ಬಂದರೆ ತೋರಿಸ್ತೀವಿ. ನೋಡಿ ನಮ್ಮ ಕಾರಿನಲ್ಲಿ ಬೂಟ್ಸ್ಗಳಿದೆ. ನೋಡಿ ದೇವ್ರು ಹಾಕೊಂಡು ಹೋಗೋಣ ಬನ್ನಿ. ಸರಿ ದೇವ್ರ ಕರಮ ನೋಡಿ, ಇದೆ ನಾವು ಬಂದಿದ್ದಂತ ಅಷ್ಟೇ. ಅದು ನಮ್ಮ ಕಾರಲ್ಲಿ ನಿಂತಿರೋದು ನೋಡಿ. ಹಿಂಗೆ ಲೆಫ್ಟ್ ತಿರ್ಗಿದ್ರೆ ಕೆರೆ ಇದೆ. ಕೆರೆಯಿಂದ ಒಳಗಡೆ ಹೋದ್ರೆ ಸ್ವಲ್ಪ ನಮ್ಗೆ ತೋಟ ಫಾರೆಸ್ಟ್ಗೆ ಹೋಗ್ತೀವಿ ನಾವು. ನೋಡಿ ಅಲ್ಲಿ ಅವರು ನಮ್ಗೆ ವೆಯ್ಟ್ ಮಾಡ್ತವ್ರೆ. ಅವರೇ ನಮ್ಗೆ ಗೈಡು, ಇವಾಗ ಕರ್ಕೊಂಡು ಹೋಯ್ತವ್ರೆ. ಬನ್ನಿ ಗೈಸ್, ಇನ್ನೂ ಅಲ್ಲಿ ಇದು ನೋಡೋಣ, ಕಾಡ್ಕೋಣ ಮತ್ತೆ ಕರಡಿ ಎಲ್ಲ ಇರುತ್ತೆ ಅಂತ ಹೇಳೋರೆ. ನೋಡಿ ಇಲ್ಲಿ ನಮ್ಗೆ ಇದು ಕೊಟ್ಟಿದ್ದಾರೆ, ಶೂ ಹಾವು ಇರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಶೂ ಕೊಟ್ಟಿದ್ದಾರೆ. ಬಿಟ್ರೆ ಅದ್ರ ಮೇಲೆ ನಾನೇ ಬಿದ್ಬಿಡ್ತೀನಿ ಅನ್ಸುತ್ತೆ. ತೋರಿಸ್ತೀನಿ ಬನ್ನಿ ಮುಂದೆ, ಹುಷಾರಾಗಿ ಬಾ. ನೋಡಿ ಸುರಾಸ್ಟೇ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ನಿಂತ್ಕೊಂಡು ನೀವು ನೋಡಿದ್ರೆ ಲೇಕು ಸುರಾಸ್ಟೇ ಎಲ್ಲ ಕಾಣುತ್ತೆ. ಆ ಥರ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಬಂದು ಎಂಜಾಯ್ ಮಾಡಿ. ಗಾಯ್ಸ್ ಬಂದು ಎಂಜಾಯ್ ಮಾಡಿ. ನೋಡಿ ಇಲ್ಲಿ ಬಾಳೆ ಎಲೆ ಮರ ಇದೆ. ನನಗೆ ಅಂತೂ ಯಾವ್ದು ಏನು ಗಿಡ ಗೊತ್ತಿಲ್ಲ. ಇದು ಹಲ್ಸ್ಲೇನು ಜಾಕ್ ಫ್ರೂಟ್ ಅಂತ ಗೊತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಹತ್ರನೇ ಇದೆ. ಹಿಂಗೆ ಕೈಯಿಂದ ಕಿತ್ತಿದ್ರೇ ಬರುತ್ತೆ. ಕಿತ್ತತಿಯಾ ಬೇಬಿ? ಖಾರ ಐತಲ್ಲ ನೋಡಿ, ಇಲ್ಲೇ ಇದೆ, ಇಲ್ಲೇ ಕೈಗೆ ಹಿಂಗೆ ಸಿಕ್ಕುತ್ತೆ. ಆಮೇಲೆ ಈ ಥರ ಬೂಟ್ಸ್ ನಾನು ಯಾವತ್ತೂ ಹಾಕೊಂಡಿರ್ಲಿಲ್ಲ ಲೈಫಲ್ಲಿ. ಅಂದರೆ ನಾರ್ಮಲ್ ಬೂಟ್ಸ್, ಆ ಬೂಟ್ಸ್ ಬೇರೆ ಈ ಬೂಟ್ಸ್ ಬೇರೆ ಅಲ್ವಾ. ಸೊ ಆ ಬೂಟ್ಸ್ ಹಾಕೊಂಡಿದ್ರಿ, ಈ ಬೂಟ್ಸು ಇದೇ ಫಸ್ಟ್ ಟೈಮು ಈ ಥರ ಅವ್ರ ತೋಟಕ್ಕೆ ಹೋಗ್ತಾ ಇರೋದು. ಬೆಂಗಳೂರಲ್ಲಿ ಇದು ಥರ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ನೋಡಿ ಬೆಳಗ್ಗೆ ಎದ್ವಿ, ಕಾಫಿ ಟೀ ಕೊಟ್ಟರು, ಕುಡಿದ್ವಿ. ತೋಟಕ್ಕೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂದರು. ನಾವು ತೋಟ ಅಂದರೆ ನಾರ್ಮಲ್ ನಮ್ಮನೆ ಅಂದರೆ ಆ ಕಡೆ ಎಲ್ಲ ತೋಟ ಇರುತ್ತಲ್ಲ, ಒಂದೊಂದು ಗಿಡ ಎರಡು ಗಿಡ ಆತಲ್ಲ, ಅಂದರೆ ಎಲ್ಲ ಗಿಡ ಥರ ಇರುತ್ತಲ್ಲ, ಆ ಥರ ಅಂದ್ಕೊಂಡ್ರೆ ಈ ಬೂಟ್ಸ್ ಥರ ಎಲ್ಲ ಕೊಟ್ಟು ಹಾಕೊಂಡು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಲೇಕ್ ಇದೆ, ವ್ಯೂ ಕಾಣುತ್ತೆ ಲೇಕ್ದು. ಲೇಕಲ್ಲಿ ಕಯಾಕಿಂಗ್ ಮಾಡ್ತಾರೆ ಅಂತ, ಇನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡ್ತಾವ್ರೆ. ಮೇ ಬಿ ನೀವು ಬರೋ ಅಷ್ಟರಲ್ಲೆಲ್ಲ ರೆಡಿ ಆಗಿರುತ್ತೆ, ಬಂದು ಎಂಜಾಯ್ ಮಾಡ್ಕೊಂಡೋಗಿ. ಏನು ಗೊತ್ತಾ, ಇನ್ನೊಂದು ಪ್ಲಾನು, ನೀವು ಚಿಕ್ಕಮಂಗ್ಳೂರಿಗೆ ಬರ್ಬೇಕು ಅನ್ಕೊಂಡಿದ್ರು ಒನ್ ಡೇ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದುಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಆರಾಮಾಗಿ ಇಲ್ಲಿರೋ ಪ್ಲೇಸಸ್ಸು, ದೇವ್ರ ಮನೆ ಆಗಿರ್ಬೋದು, ಅಬ್ಬೆ ಫಾಲ್ಸ್ ಆಗಿರ್ಬೋದು, ಬೆಟ್ಟದ ಬೈರೇಶ್ವರ ಆಗಿರ್ಬೋದು, ಇದೆಲ್ಲ ಆರಾಮಾಗಿ ಇಲ್ಲಿಂದನೂ ಕವರ್ ಮಾಡ್ಬೋದು ನೆಕ್ಸ್ಟ್ ಡೇ ಫುಲ್ಲು. ಇದು ಒಂದು ಪ್ಲ್ಯಾನ್ ಚೆನ್ನಾಗಿದೆ ನೋಡಿ. ಇಲ್ಲಿ ಅದು ಫ್ಲವರ್ಸ್ ಚೆನ್ನಾಗಿದೆ. ದಾಸವಾಳ ಬೇಜಾನಿದೆ. ಇಲ್ಲಿ ದಾಸವಾಳ ಎಲ್ಲ ಲೆಕ್ಕನೇ ಇಲ್ಲ ಬಿಡು, ಎಲ್ಲರ ಹತ್ರ ಇರುತ್ತೆ ದಾಸವಾಳ ಇಲ್ಲಿ ಎಲ್ಲ ಮನೆಯಲ್ಲೂ. ಇದೆ ಎಕ್ಸಿಟ್. ಮತ್ತೆ ಇಲ್ಲಿ ನೈಟ್ ಹೊತ್ತು ಕಾಡು ಕೋಣ ಆಮೇಲೆ ಏನೇನೋ ಬರುತ್ತೆ ಅಂತ ಅಂದಿದ್ರು. ನಾನು ಅದಕ್ಕೆ ಈಚೆನೇ ಬರಲಿಲ್ಲ ಸ್ಟೇಯಿಂದ. ಫುಲ್ ಹುಷಾರು ನಾವು. ಫೈನಲಿ ಎಲ್ಲ ಮುಗೀತು ನೋಡಿ. ದೇವ್ರಿಗೆ ನಮಸ್ಕಾರ ಮಾಡ್ಬಿಡೋಣ. ನೋಡಿ ಅಲ್ಲಿರೋ ಅಂಕಲ್ ನಮ್ಗೆ ಜಿಗ್ನೆ ತೋರಿಸಿ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಜೀವ ಬಾಯ್ಗೆ ಬಂದಿದೆ ನನಗೆ. ಮಳೆ ಬಂದ್ರೆ ಜಿಗ್ನೆ ಜಾಸ್ತಿ ಬರುತ್ತಂತೆ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಇಷ್ಟೇ, ಇಲ್ಲಿ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಇದೆ. ಹಿಂಗೆ ಎಲ್ಲಿ ನೋಡಿದ್ರು ಈ ತರ ವ್ಯೂ ಇದೆ. ಮೂಡಿಗೆರೆಯ ಗೌಡಹಳ್ಳಿಯಿಂದ 1 ಕಿಲೋಮೀಟರು, ಬಹಳ ಅತ್ಯುತ್ತಮವಾದ ಜಾಗದಲ್ಲಿದೆ. ನಿತ್ಯ ಹರಿದ್ವರ್ಣದ ಕಾಡುಗಳು, ದಟ್ಟವಾದ ಕಾಡು, ಮತ್ತು ಸುಮಾರು 400 ಇಂಚು ಮಳೆ ಬೀಳುವುದರಿಂದ ಇಲ್ಲಿಯ ಪರಿಸರ
ಭಾಳ ಸೊಗಸಾಗಿರುತ್ತೆ. ಸುಮಾರು ಬೇಸಿಗೆಯಲ್ಲೂ ಕೂಡ 20 ಡಿಗ್ರಿ 21 ಡಿಗ್ರಿ ತಾಪಮಾನ ಇರ್ತದೆ. ಇಲ್ಲಿ ಒಂದು 6 ರೂಮ್ಗಳನ್ನು ನಾವು ಸಜ್ಜು ಮಾಡಿದ್ದೀವಿ. ಇಲ್ಲೊಂದು ಮಲೆನಾಡಿನ ವಿಶೇಷ ಭೋಜನಗಳನ್ನ ಪರಿಚಯ ಮಾಡಬೇಕು ಅಂತ ಇದ್ದೀವಿ ನಾವು. ಹಾಗೆಯೇ ಇಲ್ಲಿಯ ಹತ್ತಿರದಲ್ಲಿ ದೇವ್ರ ಮನೆ ಬೆಟ್ಟ ಇರ್ಬೋದು, ಅಥವಾ ನಾಣ್ಯದ ಭೈರವೇಶ್ವರ ಇರ್ಬೋದು, ಮತ್ತು ಅನೇಕ ಜರಿ ತೊರೆಗಳು, ಹೇಮಾವತಿ ನದಿ. ಅಂಕಲ್ ಅವ್ರಿಗೆ ಹಂಗೆ ಹೇಳ್ಬಿಡಿ, ಒನ್ ಡೇಗೆ ಬಂದರೆ ಯಾವ್ಯಾವ್ದು ಕವರ್ ಮಾಡ್ಬೋದು ಅವ್ರಿಗೆ ಹಂಗೆ ಹೇಳಿ. ಇಲ್ಲಿ ಒಂದು ದಿವಸ ಇದ್ರೆ ಅಂತ, ಒಂದು 2 ದಿವಸ ಇಲ್ಲಿ ಉಳ್ಕೊಂಡ್ರೆ ಹತ್ತಿರದಲ್ಲಿ ನಾಣ್ಯದ ಭೈರವೇಶ್ವರ ಅಂತ ಹೇಳಿ ಒಂದು 7-8 ಕಿಲೋಮೀಟರ್ ಒಳಗಡೆ ಎತ್ತಿನ ಬುಧ ಚಾರಣ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಬಹಳ ಸಮೀಪದಲ್ಲಿದೆ. ಚಾರ್ಮಾಡಿ ಘಾಟು, ಇಲ್ಲಿಂದ ಸುಮಾರು ಒಂದು 30-40 ಕಿಲೋಮೀಟರ್ ಒಳಗಡೆ ಚಾರ್ಮಾಡಿ ಘಾಟು ನೋಡುವಂಥದ್ದಿದೆ. ನಾಣ್ಯದ ಭೈರವೇಶ್ವರ ದೇವಸ್ಥಾನ ಇದೆ, ದೇವ್ರ ಮನೆ ಬೆಟ್ಟ ಇದೆ. ಅದೇ ಈ ಪಶ್ಚಿಮ ಘಟ್ಟದ ಸಾಲು ಬೆಟ್ಟಗಳು ನಿಮ್ಮನ್ನ ಕರಿತವೆ. ಸೊ ನೀವು ಮಂಗಳೂರಿಗೆ ಹೋಗುವಾಗ ನೋಡಿರ್ಬೋದು, ಪಶ್ಚಿಮ ಘಟ್ಟದ ಬೆಟ್ಟಗಳನ್ನ ನೋಡ್ಬಿಟ್ಟು ನೀವು ಬಹಳ ಖುಷಿ ಪಟ್ಟಿರ್ತೀರಿ. ಅವೆಲ್ಲವೂ ಕೂಡ ಇಲ್ಲಿಯ ಪರಿಸರದಲ್ಲಿ ಕಾಣಿಸ್ತದೆ. ದಯವಿಟ್ಟು ಬನ್ನಿ, ಹೋಮ್ ಸ್ಟೇ ಉಳ್ಕೊಳ್ಳಿ. ಮಲೆನಾಡಿನ ಒಂದು ಸೊಬಗನ್ನು ಸವಿಬೇಕು ಅಂತ ಹೇಳಿದ್ರೆ ಸುರ ಹೋಮ್ ಸ್ಟೇಗೆ ಬನ್ನಿ. ಮತ್ತೆ ಮಲೆನಾಡಿನ ಮಳೆ ನೋಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬನ್ನಿ, ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಥ್ಯಾಂಕ್ ಯು ಅಂಕಲ್, ಧನ್ಯವಾದಗಳು. ಸುರಾ ಸ್ಟೇಸ್ ಅಂತ ಇರೋದು ಎಲ್ಲಿ ನಿಯರ್ ಮೂಡಿಗೆರೆ ಗೌಡೆಹಳ್ಳಿ ಅಂತ ಬರೋದು. ಈ ಸುರಾ ಸ್ಟೇಯಿಂದ ನಿಮ್ಗೆ ಏನೇನು ಹತ್ರ ಇದೆ ಅಂದರೆ ದೇವ್ರ ಮನೆ ಬೆಟ್ಟ ಜಸ್ಟ್ ಒಂದು 7 ಕಿಲೋಮೀಟರ್ಸ್ ಇದೆಯಾ ಅಷ್ಟೇ. ಆ್ಯಂಡ್ ದೇವ್ರ ಮನೆ ಬೆಟ್ಟ ಮತ್ತು ಇದು ಇನ್ನೊಂದು ಯಾವುದು ಅಬ್ಬೆ ಫಾಲ್ಸು ಮತ್ತು ಬೆಟ್ಟದ ಬೈರೇಶ್ವರ ಎಷ್ಟು ಕಿಲೋಮೀಟರ್ ಆಗುತ್ತೆ? ಬೆಟ್ಟದ ಬೈರೇಶ್ವರ ಇಲ್ಲಿಂದ 3 ಕಿಲೋಮೀಟರ್ಸ್ ಅಂತೆ. 3 ಪ್ಲೇಸ್ ಒನ್ ಡೇ ನೀವೇನು ನನ್ನ ಪ್ರಕಾರ ಏನು ಪ್ಲ್ಯಾನ್ ಹೇಳ್ತೀನಿ ಅಂದರೆ ಸ್ಟೇ ಆಗಿ 1 ನೈಟು ಮಾರ್ನಿಂಗೇ ನೀವು ಎದ್ದು ಫಸ್ಟು ದೇವ್ರ ಮನೆ ಬೆಟ್ಟ ಹೋಗಿ ಟೆಂಪಲ್ ಒಂದು ಕವರ್ ಮಾಡಿಕೊಂಡು ಆಮೇಲೆ ಫಾಲ್ಸ್ಗೆ ಹೋಗಿ ಆಟಾಡಿ ಮತ್ತೆ ಬಂದು ಸ್ಟೇ ಆಗೋ ಥರ ಒಂದು ಪ್ಲ್ಯಾನ್ಗೆ ಇದು ಕರೆಕ್ಟಾಗಿದೆ ನಿಮಗೆ. ಸೊ ಹಾಕ್ತೀನಿ, ಚೆಕ್ ಮಾಡಿ ಮತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಂಗೆ ನೋಡಿ ಈ ತರ ಅಡ್ವೆಂಚರ್ಸ್ ಇರುತ್ತೆ ಗೈಸ್. ನೋಡಿ ಅವ್ರ ತೋಟ ಇದು, ಅವ್ರ ತೋಟಕ್ಕೆ ಬೇಕು ಅಂದ್ರೆ ಈ ತರ ಕರ್ಕೊ ಬಂದ್ರು ನಮ್ನ. ಇದು ಕಾಫಿ ಎಸ್ಟೇಟ್ ಅಂತೆ. ಸೊ ನನಗೆ ಕಾಫಿ ಎಲ್ಲ ಹೇಗೆ ಏನು ಅಷ್ಟೊಂದೆಲ್ಲ ಐಡಿಯಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಸೀಟ್ಸ್ ಇದೆ. ಮೇ ಬಿ ಅವ್ರು ಈ ಸೀಟ್ಸ್ನ ಎತ್ಕೋಬೋದೇನೋ, ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಯಾರಾದರೂ ಮಲೆನಾಡು ಸೈಡ್ ಅವರು ಈ ವ್ಲಾಗ್ನ ನೋಡ್ತಿದ್ರೆ ನಮಗೆ ತಿಳಿಸ್ಕೊಡಿ ಹೇಗೆ ನಡೆಯುತ್ತೆ ಇದು ಅಂತ. ನೋಡಿ ಮೇಲೆ ಹೆಂಗಿದೆ ನೋಡಿ. ಸೊ ನೀವು ಕೂಡ ನಮ್ಮ ಸುರಸ್ಟೇಗೆ ವಿಸಿಟ್ ಮಾಡಿ. ಮೂಡಿಗೇರಿಯಲ್ಲಿ ಲೊಕೇಟ್ ಆಗಿದೆ. ನಾವು ಇದರಲ್ಲಿ ಎಲ್ಲ ಪ್ಲಾನ್ ತಿಳಿಸ್ಕೊಟ್ಟಿದ್ವಿ. ಏನೇ ಡೌಟ್ ಇದ್ರು ನಮಗೆ DM ಮಾಡಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್ ಗೈಸ್.